ನಾನು ಈಗ 3 ಅಸೆಂಬ್ಲಿ ಕರೆದ್ರು ಕೂಡ ಎಲ್ಲ ವಿಚಾರವನ್ನು ಇದನ್ನ ನಾನು ಪ್ರಸ್ತಾಪ ಕೂಡ ಮಾಡಿದ್ದೇನೆ. ಓಕೆ. ಸುಮಾರು ನಮ್ಮ ಸಿರಿಗೇರಿ ಅಜ್ಜವರು ಪರಮ ಪೂಜ್ಯರು ಕೂಡ ಈ ನೀರಾವರಿ ಯೋಜನೆಗಳಿಗೆ ತುಂಬಾ ಆದ್ಯತೆಯನ್ನು ಕೊಟ್ಕೊಂಡು ಬಹಳಷ್ಟು ಅವರ ಕೋರಿಕೆ ರೈತರಿಗೆ ನೀರಾವರಿ ಆಗಬೇಕನ್ನುವಂಥದ್ದು ಕೋರಿಕೆ ಕೂಡ ಇದೆ. ಹಾಗಾಗಿ ಎಲ್ಲ ಪರಮ ಪೂಜ್ಯರು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದೊಳಗ ರೈತರಿಗೆ ನೀರಾವರಿ ಆಗಬೇಕನ್ನುವಂಥದ್ದು ಅದಕ್ಕೆ ಬಹಳ ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಸಣ್ಣ ಪುಟ್ಟ ಕೆಲಸಗಳು ಅದನ್ನು ಮಾಡ್ತಾ ಇದ್ದೀವಿ. ಈಗ ಕೊಟ್ಟೂರು ಮಿನಿ ವಿಧಾನಸೌಧಕ್ಕೆ ಗ್ರಾಂಟ್ ಅಂತ ತಂದಿರುವಂಥದ್ದು, ಕೊಟ್ಟೂರು 100 ಬೆಡ್ ಹಾಸ್ಪಿಟಲ್ ತಂದಿದ್ದೆವು. ಆಮೇಲೆ ಮರಿಯಂನಲ್ಲಿ CHC ಆಗಿ ಪರಿವರ್ತನೆ ಆಗಿದೆ, PHC ಇದ್ದಿದ್ದು. ಮತ್ತೆ ಅನೇಕ ಯೋಜನೆಗಳನ್ನು ಕೂಡ ಇಲ್ಲಿ ನಾವು GTTCಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಮರಿಯಂನಹಳ್ಳಿಯಲ್ಲಿ ಆ ಕಾರ್ಯವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ.